ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೇನು ವ್ಲಾಗ್ ಅಂತ ಅಂದರೆ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಮಾವ ಅಡಿಕೆ ಗಿಡ ತಗೊಬಂದಿದ್ರು ಹೊಲಕ್ಕೆಲ್ಲ ಹಾಕೋಣ ಅಂತವ. ಬೆಳಗ್ಗೆನೇ ಬೇಗ ಬಾ ಅಂತ ಹೇಳಿದರು. ನಾನು ಬಂದಾಗಲೇ ಮನೆಯಿಂದ ಹೊರಟಾಗಲೇ 8:15 ಆಗಿತ್ತು. ಇಲ್ಲಿ ಊರಿಗೆ ಬರೋಷ್ಟರೊಳಗೆ 9 ಕಾಲು ಆಗಿತ್ತು. ದೀಪು ಡ್ಯೂಟಿಗೆ ಹೋದ್ರು, ನಾನು ಒಬ್ಬಳೇ ಬಂದೆ. ನಮ್ಮ ಮಾವ ಅಡಿಕೆ ಗಿಡ ತಂದಿದ್ದಾರೆ ಹೊಲಕ್ಕೆಲ್ಲ ಹಾಕೋಣ ಅಂತ, ಹಂಗಾಗಿ ಪೂಜೆ ಮಾಡಬೇಕಿತ್ತು. ಫೋನ್ ಮಾಡಿ ಬನ್ನಿ ಅಂತ ಹೇಳ್ತು, ಅದಕ್ಕೆ ನನ್ನ ಮಗಳು ಕರ್ಕೊಂಡು ಬಂದೆ. ನಾನು ಬಂದಾಗಲಿಂದ ಪೂಜೆ ಮಾಡಿರೋದು 2 ಸಲ. ಒಂದು ಸಲ ಶುಂಠಿ ಹಾಕ್ಬೇಕಾದ್ರೆ ಒಂದು ಸಲ ಪೂಜೆ ಮಾಡಿದ್ದೆ, ಇವಾಗ ಒಂದು ಸಲ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಬೆಳಗ್ಗೆ ನಮ್ಮ ಮಾವ ಬರಬೇಕಾದ್ರೇ ಹೂವು ಹಣ್ಣೆಲ್ಲ ತಗೊಬಂದಿತ್ತು. ನಾನು ಬೆಳಗ್ಗೆ ಬೇಗನೆ ಎದ್ದು ದೀಪಕ್ಕೆ ತಿಂಡಿ ಮಾಡಿಕೊಟ್ಟು 7 ಗಂಟೆ ಒಳಗೆ ತಿಂಡಿ ಆಗಬೇಕಲ್ಲ, ಹಂಗಾಗಿ ತಿಂಡಿ ಎಲ್ಲ ಮಾಡಿಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಬಂದೆ. ರಾಯರ ಹತ್ರ ಕೇಳ್ಕೊಂಡು ಬಂದೆ, ಎಲ್ಲ ಒಳ್ಳೇದಾದರೆ ಸಾಕಪ್ಪ ಅಂತವ. ಕವರ್ ತೆಗೀರಿ. ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿಬಿಟ್ಟು ಅಡಿಕೆ ಗಿಡ ಹಾಕಿದ್ವಿ. ಇವಾಗ ಅವರು ಗುಂಡಿ ತೋಡ್ಬಿಟ್ಟು ಪೂರ್ತಿ ಅಡಿಕೆ ಗಿಡ 400 ಅಡಿಕೆ ಗಿಡ ಎಲ್ಲ ತಂದಿದ್ದಾರೆ ನಮ್ಮ ಮಾವ. ಪೂರ್ತಿ ಅವ್ರು ಹಾಕ್ತಾರೆ. ಇವಾಗ ನಮ್ಮ ಅತ್ತೆ ತಿಂಡಿ ಮಾಡ್ಕೊಂಡು ತಗೊಬಂತು. ನನ್ನ ಮಗಳು ನಮ್ಮ ಅತ್ತೆ ಬಂದಿದ ತಕ್ಷಣ ಓಡೋಗಿ ಸ್ವೆಟ್ ಇಟ್ಕೊಂಡು ಬರ್ತಾ ಇದ್ದಾಳೆ. ನನ್ನ ಮಗಳಿಗೆ ನಮ್ಮ ಅತ್ತೆ ನೋಡಿದರೆ ತುಂಬ ಆಟ ಮಾಡ್ತಾಳೆ. ಯಾಕೆಂದರೆ ನಮ್ಮ ಅತ್ತೆ ಕೇಳಿದ್ದೆಲ್ಲ ಕೊಡುತ್ತೆ, ಅವಳು ಹೇಳಿದ್ದೆಲ್ಲ ಕೆಲಸ ಮಾಡಿಕೊಡುತ್ತಲ್ಲ. ಅದಕ್ಕೆ ಅಡಿಕೆ ಗಿಡ ಹಾಕೋಕ್ಕೆ ಅಂತ ಬಂದಿದ್ರಲ್ಲ, ಅವರು 4 ಜನ ಬಂದಿದ್ದರು. ಅವರಿಗೂ ತಿಂಡಿ ಮಾಡ್ಕೊಂಡು ನಮಗೂ ಸೇರಿಸಿ ತಿಂಡಿ ಮಾಡ್ಕೊಂಡು ತಗೊಬಂದಿದ್ದಾರೆ. ತಿಂಡಿ ಪಲಾವು ಮತ್ತು ಮೊಸರನ್ನ. ಪಲಾವ್ ಜೊತೆ ಚಟ್ನಿ ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್, ಅದಕ್ಕೆ ಚಟ್ನಿನೂ ಮಾಡ್ಕೊಂಡು ತಗೊಬಂದಿದ್ದಾರೆ. ಬೀಳದೆ ಸೊಂಟ ಮುದ್ದೋದತ್ತು ಜೋಪಾನ. ಬನ್ನಿ ಹೋಗೋಣ. ಇವಾಗ ಪೂಜಕ್ಕೆ ರಘುವಣ್ಣ ಇಬ್ಬರು ಬಂದರು. ಅಡಿಕೆ ಗಿಡ ಎಲ್ಲ ಅರ್ಧ ಹಾಕಾಯಿತ್ತು, ಅವಾಗ ಬಂದರು. ರಘುವಣ್ಣಗೆ ವೀಕ್ ಆಫ್ ಇತ್ತು ಅಂತವ. ನಮ್ಮ ಮಾವ ಎಳ್ನೀರು ಕೆಡುತ್ತಾ ಇದ್ದಾರೆ. ರಘುವಣ್ಣ ಬಂದುಬಿಟ್ಟು ಅವರು ಅಡಿಕೆ ಗಿಡ ಹಾಕ್ಬೇಕಾದ್ರೆ ಕವರ್ ಎಲ್ಲ ತೆಗ್ದು ಹಾಕಿದ್ರಲ್ಲ, ಅದನ್ನೆಲ್ಲ ಆಯ್ತಾ ಇದ್ದಾರೆ. ಕ್ಲೀನಾಗಲಿ ಏನೂ ಇರಬಾರ್ದು ಅಂತವ. ಇವಾಗ ನಮ್ಮ ಮಾವ ಎಳ್ನೀರೆಲ್ಲ ಕೆಡುವು ಕೊಟ್ಟರು. ರಘುವಣ್ಣ ಕೊಚ್ಕೊಡ್ತಾ ಇದ್ದಾರೆ ಎಳ್ನೀರ ಕುಡಿಲಿ ಅಂತವ. ಹೆಂಗಿದ್ರು ಹೊಲ್ದ ಹತ್ರ ಬಂದಿದ್ವಲ್ಲ, ಇಲ್ಲೇ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತವ. ಕೆಡ್ವಿ ಅಂತ ಅಂದ್ವಿ. ಎಲ್ಲರೂ ಎರಡೆರಡು ಎಳ್ನೀರು ಕುಡಿದ್ವಿ ಕೂತಿಸ್ಕೊಂಡು. ಮಚ್ಚಿ ತಗೊಬಂದಿರಲಿಲ್ಲ, ಹಂಗಾಗಿ ಕುಡ್ಲಲ್ಲೇ ಕೊಚ್ಚುತ್ತಾ ಇದ್ದಾರೆ ರಘುವಣ್ಣ ಎಳ್ನೀರ. ಹಾಗೆ ಇಲ್ಲೆಲ್ಲ ಒಂದು ರೌಂಡ್ ಹಾಕೊಂಡು ಹೋಗೋಣ ಹೊಲ ಎಲ್ಲ ಅಂತ ಬಂದ್ವಿ. ಇವಾಗ ನಾನು ಪೂಜಕ ರಘುವಣ್ಣ ನನ್ನ ಮಗಳು ನಮ್ಮ ಅತ್ತೆ ಎಲ್ಲ ಬಂದ್ವಿ. ಬನ್ನಿ ಇಳಿರಿ. ಇದು ಚಂಜಿಗೆ ಇಲ್ಲೇ ಒಂದು ಮಾವಿನ ತೋಟ ಮಾಡ್ಬಿಡೋಣ ಅಂತಂದು ಇದನ್ನ ಅದಕ್ಕೆ ಹೇಳ್ತಿದ್ದೇನೆ ಅಶ್ವಿನಿಗೆ. ಇಲ್ಲೇ ಇಷ್ಟು ಚಿಕ್ಕ ಮರದಲ್ಲಿ ಒಂದು ಕುಕ್ಕೆ ಅಷ್ಟು ಮಾವಿನ ಹಣ್ಣು ಸಿಗುತ್ತೆ. ಎಷ್ಟು ಸ್ವೀಟ್ ಇರುತ್ತೆ ಅಂದರೆ ಸೂಪರ್ ಆಗಿರುತ್ತೆ. ರಸಗುಲ್ಲ ಮಾವಿನ ಹಣ್ಣಂತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಲ್ಲೆಲ್ಲ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಇವಾಗ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನಮ್ಮ ಅತ್ತೆರೆಲ್ಲ ನಡ್ಕೊಂಡೆ ಹೋದ್ರು, ರಘುವಣ್ಣ ಅವ್ರ ಗಾಡೀಲಿ ಹೋದ್ರು. ಇವಾಗ ನಾನು ಪೂಜಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ತುಂಬ ಬಿಸಿಲಿದೆ, ಕಣ್ಣು ಬಿಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಬಿಸಿಲು. ಅಲ್ಲಿ ಕ್ರಾಸ್ ಮಾಡೋಕ್ಕೆ ಒಂಥರ ಹಿಂಸೆ ಅನ್ಸುತ್ತೆ, ಆಗೋದೇ ಇಲ್ಲ. ರಿವರ್ಸ್ ಪೂಜಕ ರಿವರ್ಸ್ ಹಾಕಿ. ಇಲ್ಲ ಹಾಕಿಲ್ಲ. ಆಗಲ್ಲ, ಅವಾಗ ನಾನು ಮುಕ್ಕೂರ್ಕೊಂಡು ಗಾಡಿ ತಗೊಂಡೋಗಿರೋದು. ಅಲ್ಲೂ ಕ್ರಾಸ್ ಮಾಡ್ಕೊಬರಕ್ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ. ಯಾರು? ಹಾಂ ಹಾಂ ಬಂದ್ರಲ್ಲ ಮಲ್ಲಿಕಣ್ಣ.
ಇವಾಗ ಹೋಗೋಣ ಅಂತ ಹೊರಟ್ವಿ. ನಮ್ಮ ಮಾವ ಒಬ್ಬರೇ ಅಲ್ಲಿದ್ದಾರೆ. ನಾವು ಎಲ್ಲ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ರೋಡಲ್ಲಂತೂ ತುಂಬ ಭಯ ಆಗುತ್ತೆ. ಮಣ್ಣು ರೋಡು, ಗುಂಡಿ ಬೇರೆ ಇದೆ, ಗಾಡಿ ಓಡ್ಸೋಕ್ಕೆ ಭಯ ಆಗುತ್ತೆ. ಗಾಡಿ ತಗೊಂಡು ಬಂದಿರೋದು ಇದೇ ಫಸ್ಟ್ ಟೈಮು. ನಾನು ಬಂದಿರೋದು ಇದೇ ಫಸ್ಟ್ ಟೈಮು. ನಾನು ಓಡಿಸ್ಕೊಂಡೆ ಇಲ್ಲಿ. ಡೈಲಿ ತಿರ್ಗಾಡೋರಿಗೇನು ಭಯ ಅನ್ಸಲ್ಲ. ನಾವು ಅಪರೂಪಕ್ಕೊಂದ್ಸಲ ಬರ್ತೀವಲ್ಲ, ಇಲ್ಲಿ ಭಯ ಆಗುತ್ತೆ. ಊರಿಂದ 4 ಗಂಟೆಗೆ ಹೊರಟ್ಬಿಟ್ಟು ಬಂದ್ವಿ 3 ಜನ. ನಾನು ಪೂಜಕ್ಕ ರಘುವಣ್ಣ. ಅವ್ರ ಮನೆಗೆ ಹೋದ್ರು, ನಾನು ಮನೆಗೆ ಬಂದೆ. ನಾನು ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಹಲಸಿನ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಟಿ ವಿ ನೋಡ್ಕೊಂಡು ಹಾಗೆ ದೀಪಗೆ ಬೈಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಪಲ್ಯ ಮಾಡ್ತಿರೋದು ಚೆನ್ನಾಗಿರುತ್ತೆ ಇಲ್ವೋ ಗೊತ್ತಿಲ್ಲ. ಹಲಸಿನ ಬಡಕ್ ತಂದೆ ಒಂದು 4-5 ದಿನ ಆಗಿತ್ತು, ಮಾಡಿರಲಿಲ್ಲ. ಮಾಡೋಣ ಅಂತವ ಸಾಂಬಾರು ಮಾಡ್ತೀನಿ ಅಂತಂದೆ. ದೀಪು ಬೇಡ ಪಲ್ಯ ಮಾಡು ಅಂತಂದರು. ಹಾಗಾಗಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಲಸಿನ ಬಡಕ್ ಸಾಂಬಾರೆಲ್ಲ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮು ಹಲಸಿನ ಬಡಕ್ ಪಲ್ಯ ಮಾಡಿರೋದು. ನೋಡ್ಬೇಕು ಹೆಂಗಿರುತ್ತೆ ಅಂತ. ಇದ್ರ ಜೊತೆ ರೊಟ್ಟಿ ಮಾಡಬೇಕು. ಇವತ್ತು ನಮಗೆ ನೈಟ್ ಊಟಕ್ಕೆ ಇದೆ ಹಲಸಿನ ಬಡಕ್ ಪಲ್ಯ ಮತ್ತು ರೊಟ್ಟಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ.